ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕಲಬುರಗಿಯ ಚಿತ್ತಾಪುರದಲ್ಲಿ RSS ಮತ್ತು ದಲಿತ ಸಂಘಟನೆಗಳ ಜಟಾಪಟಿ ನಿಮ್ಗೆ ಗೊತ್ತಿರೋಂಥದ್ದೇ. ಈ ಪಥಸಂಚಲನ ವಿಚಾರದಲ್ಲಿ ಏನಾಯಿತು ಅಂತ. ಸೊ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ದಲಿತ ಸಂಘಟನೆಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ. RSS ಪರೇಡ್ ಬಳಿಕ ದಲಿತ ಸಂಘಟನೆಗಳಿಂದ ಭೀಮ್ ಪಥಸಂಚಲನ ಸಂವಿಧಾನ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ಇಟ್ಕೊಂಡಿದ್ದಾರೆ. 400 ಜನ ಭಾಗಿಯಾಗ್ತಾರೆ. 5,000ಕ್ಕಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಮಾರಂಭದಲ್ಲಿ ಭಾಗಿಯಾಗ್ತಕ್ಕಂಥವ್ರು, ಆಮೇಲೆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥವ್ರು ವಿವಿಧ ಮಠಾಧೀಶರು, ವಿವಿಧ ಸಂಘಟನೆಗಳ ಮುಖಂಡರು. ಆಯಿತು ಮಾಡ್ಕೊಳ್ಳಿ. ಇವಾಗ RSS ಪಥಸಂಚಲನಕ್ಕೆ ಹೈಕೋರ್ಟ್ ಯಾವ ರೀತಿ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿತ್ತೋ, ಎಷ್ಟು ಶಾಂತಿಯುತವಾಗಿ ಪಥಸಂಚಲನ ನಡೀತೋ ನೀವು ಹಾಗೆ ಮಾಡಿ. ಅದನ್ನು ಶಕ್ತಿ ಪ್ರದರ್ಶನ ಅಂತ ಯಾಕೆ ಅನ್ಕೋಬೇಕು? ಅವ್ರ ಪಾಡ್ಗೆ ಅವ್ರು ಮಾಡ್ತಾರೆ, ನಿಮ್ಮ ಪಾಡಿಗೆ ನೀವು ಮಾಡಿ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಈಗ RSS ಪಥಸಂಚಲನಕ್ಕೆ ಏನೇನು ಷರತ್ತುಗಳನ್ನ ಹಾಕಿದ್ರು, ಎಷ್ಟು ಶಾಂತಿಯುತವಾಗಿ ನಡೀತು ಚಿತ್ತಾಪುರದಲ್ಲಿ, ಇಲ್ಲೂ ಕೂಡ ಹಾಗೆ ತಾನೇ, ಬೇರೆ ವಿಶೇಷ ಏನಿಲ್ವಲ್ಲ? ಹೌದು ಅರವಿಂದ್, ಏನಂದ್ರೆ ಚಿತ್ತಾಪುರದಲ್ಲಿ RSS ವರ್ಸಸ್ ದಲಿತ ಸಂಘಟನೆಗಳ ಏನು ಜಟಾಪಟಿ ಇತ್ತು, ಅದು ಈಗ ಮುಂದುವರೆದಿದೆ. ಸೊ ಈಗ RSS ಏನು ನವೆಂಬರ್ 16ರಂದು ಈಗಾಗಲೇ ಪಥಸಂಚಲನವನ್ನು ನಡೆಸಿದೆ. ಸೊ ಅದಾದ ಬಳಿಕ ಈಗ RSS ಪಥಸಂಚಲನ ದಿನವೇ ನಾವು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಜಿಲ್ಲಾಡಳಿತ ಮಾಡಿದಂತಹ ಕನ್ವೆನ್ಸ್ ಮೂಲಕ ಏನಂದ್ರೆ ಇವತ್ತು ಸಂವಿಧಾನ ರಕ್ಷಣಾ ಸಮಿತಿ ಆ ಒಂದು ಅಡಿಯಲ್ಲಿ ಇವತ್ತು ಏನಂದ್ರೆ ಭೀಮ ಪಥಸಂಚಲನವನ್ನು ಮಾಡೋದಕ್ಕೆ ಚಿತ್ತಾಪುರದಲ್ಲಿ ಈಗಾಗಲೇ ಏನಂದ್ರೆ ದಲಿತ ಪರ ಸಂಘಟನೆಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸುಮಾರು ಸೊಲ್ಲಾಪುರದಿಂದ 400ಕ್ಕೂ ಹೆಚ್ಚು ಜನ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ವಿತ್ ಡ್ರೆಸ್ ಕೋಡ್ ಅಂತಾನೆ ಹೇಳ್ಬೋದು ಅರವಿಂದ್. ಅದೇ ರೀತಿಯಾಗಿ ಈ 400 ಜನರ ಜೊತೆಗೆ ಎಲ್ಲ ಸಮುದಾಯದ ಜನರ ಸುಮಾರು 5,000ಕ್ಕೂ ಹೆಚ್ಚು ಏನಂದರೆ ಜನರನ್ನು ಕೂಡ ಸೇರಿಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಡೀ ಚಿತ್ತಾಪುರ ಪಟ್ಟಣದಲ್ಲಿ ಏನಂದರೆ ಬೇರೆ ಬೇರೆ ಎಲ್ಲ ಒಂದು ಕಮ್ಯುನಿಟಿಗಳ ಒಂದು ಧ್ವಜಗಳನ್ನು ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಈಗ RSS ಈ ಹಿಂದೆ ಏನು ಬಜಾಜ್ ಕಲ್ಯಾಣ ಮಂಟಪದಿಂದ ಏನು ಪಥಸಂಚಲನವನ್ನು ಆರಂಭ ಮಾಡಿ ಮತ್ತೆ ಅಲ್ಲೇ ಮುಕ್ತಾಯ ಮಾಡಿತ್ತು, ಅದೇ ಮಾರ್ಗದಲ್ಲಿ ಏನಂದರೆ ಭೀಮ ಪಥಸಂಚಲನ ಕೂಡ ನಡೀತಾ ಇದೆ. ಏನಂದರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಹಿಡಿದು ಅಂಬೇಡ್ಕರ್ ವೃತ್ತ, ಮಾರ್ಕೆಟ್ ವೃತ್ತ, ಹೀಗೆ ಸುಮಾರು 1.5-2 ಕಿಲೋಮೀಟರ್ನಷ್ಟು ಪಥಸಂಚಲನ ನಡೀತಾ ಇದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಏನಂದ್ರೆ ಯಾವ ರೀತಿ RSS ತನ್ನ ಒಂದು ಪಥಸಂಚಲನದ ಸಂದರ್ಭದಲ್ಲಿ ಟ್ರೇಡ್ ಅನ್ನ ಕ್ರಿಯೇಟ್ ಮಾಡಿತ್ತು, ಅದೇ ರೀತಿಯಾದಂತಹ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಈಗ ಭೀಮ ಪಥಸಂಚಲನವನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು 5,000ಕ್ಕೂ ಹೆಚ್ಚು ಜನರನ್ನು ಕರೆಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ದಲಿತ ಸಂಘಟನೆಗಳು ಮಾಡಿಕೊಂಡಿದ್ದು ಮಧ್ಯಾಹ್ನ 12ರಿಂದ 12:30 ಸುಮಾರಿಗೆ ಭೀಮ ಪಥಸಂಚಲನ ಆರಂಭವಾಗಿ ಮಧ್ಯಾಹ್ನ 3 ಗಂಟೆಗೆ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಅದು ಪಥಸಂಚಲನಕ್ಕೆ ಅಂತ್ಯವಾಗಲಿದೆ. ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಶಾಂತಿಯುತವಾಗಿ ಏನು ಬೇಕಾದರೂ ಮಾಡ್ಕೋಬೋದು, ಪರ್ಮಿಷನ್ ಅದಕ್ಕೆ ಕೊಟ್ಟಿರ್ತಾರೆ. ಆ ಶಾಂತಿ ಕದಡುವ ಕೆಲಸಗಳಾದಾಗ ಮಾತ್ರ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.